ರೈತರೊಂದಿಗೆ ಚೆಲ್ಲಾಟ ಬೇಡ, ಕೂಡಲೇ ಎಡದಂಡೆ ಕಾಲುವೆಗೆ ನೀರು ಹರಿಸಿ, ಬೆಳೆ ನಷ್ಟ ಪರಿಹಾರ ಘೋಷಿಸಿ, ಇಲ್ಲವಾದರೆ ಉಗ್ರ ಹೋರಾಟ ಅನಿವಾರ್ಯ. ಪ್ರತಾಪಗೌಡ ಪಾಟೀಲ್, ಮಸ್ಕಿ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದ್ದು, ಜಲಾಶಯದಲ್ಲಿ ಪ್ರಸ್ತುತ ಸುಮಾರು 41 ಟಿಎಂಸಿ ನೀರು ಸಂಗ್ರಹವಿದೆ. ಒಳಹರಿವಿನ ಪ್ರಮಾಣವು ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿ ರೈತರ ಮೊದಲನೇ ಬೆಳೆಗೆ ನೀರು ಒದಗಿಸುವ ವಿಚಾರದಲ್ಲಿ ಸರ್ಕಾರ ಇನ್ನೂ ಮೌನ ವಹಿಸಿರುವುದು ಖಂಡನೀಯ ಎಂದು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪ್ರತಾಪಗೌಡ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರು ಈಗಾಗಲೇ ಸಸಿ ಸಿದ್ಧಪಡಿಸಿಕೊಂಡಿದ್ದು, ಮೊದಲನೇ ಬೆಳೆಯ ಬಿತ್ತನೆ ಹಾಗೂ ನಾಟಿಗೆ ಸಜ್ಜಾಗಿದ್ದಾರೆ. ಆದರೆ ಸರ್ಕಾರ ನೀರು ಹರಿಸುವ ದಿನಾಂಕವನ್ನು ಪ್ರಕಟಿಸದೆ ರೈತರನ್ನು ಗೊಂದಲಕ್ಕೆ ದೂಡುತ್ತಿದೆ. ರೈತರ ಬದುಕಿನೊಂದಿಗೆ ಸರ್ಕಾರ ಚೆಲ್ಲಾಟವಾಡುವುದನ್ನು ತಕ್ಷಣ ನಿಲ್ಲಿಸಬೇಕು. ಸರ್ಕಾರ ಕೂಡಲೇ ಐಸಿಸಿ ಸಭೆ ಕರೆದು ತುಂಗಭದ್ರಾ ಎಡದಂಡೆ ಕಾಲುವೆಗೆ ಮೊದಲನೇ ಬೆಳೆಗೆ ನೀರು ಹರಿಸುವ ದಿನಾಂಕವನ್ನು ನಿಗದಿಪಡಿಸಬೇಕು. ನೀರು ಲಭ್ಯವಿರುವಾಗಲೂ ರೈತರಿಗೆ ನೀರು ಕೊಡಲು ವಿಳಂಬ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ. ಇದರ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಮುಂಗಾರು ಬಿತ್ತನೆ ಬಹುತೇಕ ಪೂರ್ಣಗೊಂಡಿದ್ದರೂ ಸಕಾಲದಲ್ಲಿ ಮಳೆಯಾಗದ ಪರಿಣಾಮ ರೈತರು ಬಿತ್ತಿದ ಬೆಳೆಗಳು ಒಣಗಿ ನಾಶವಾಗಿವೆ. ಸಾವಿರಾರು ರೈತ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ್ದು, ಸಾಲದ ಹೊರೆ ಮತ್ತಷ್ಟು ಹೆಚ್ಚಾಗಿದೆ. ಕೇವಲ ಕಚೇರಿಯಲ್ಲಿ ಕುಳಿತು ರೈತರ ಸಮಸ್ಯೆಗಳನ್ನು ಕೇಳಿದಂತೆ ತೋರಿಸುವುದರಿಂದ ಪ್ರಯೋಜನವಿಲ್ಲ. ಸರ್ಕಾರ ತಕ್ಷಣವೇ ಅಧಿಕಾರಿಗಳನ್ನು ಗ್ರಾಮಗಳಿಗೆ ಕಳುಹಿಸಿ ಬೆಳೆ ನಷ್ಟದ ವಾಸ್ತವಿಕ ಸಮೀಕ್ಷೆ ನಡೆಸಬೇಕು. ರೈತರಿಗೆ ಸಮರ್ಪಕ ಬರ ಪರಿಹಾರ ಮತ್ತು ಬೆಳೆ ನಷ್ಟ ಪರಿಹಾರವನ್ನು ಕೂಡಲೇ ಘೋಷಿಸಬೇಕು. ರೈತರ ನೋವಿಗೆ ಸ್ಪಂದಿಸದೆ ಸರ್ಕಾರ ನಿರ್ಲಕ್ಷ್ಯ ಮುಂದುವರಿಸಿದರೆ ನಮ್ಮ ಪಕ್ಷ ಸುಮ್ಮನೆ ಕೂರುವುದಿಲ್ಲ. ರೈತರನ್ನು ಸಂಘಟಿಸಿ ಸರ್ಕಾರದ ವಿರುದ್ಧ ಹಂತ ಹಂತವಾಗಿ ಉಗ್ರ ಪ್ರತಿಭಟನೆ ಹಾಗೂ ಹೋರಾಟ ನಡೆಸಲಾಗುವುದು. ರೈತರ ತಾಳ್ಮೆಯನ್ನು ಪರೀಕ್ಷಿಸಬೇಡಿ. ನೀರು ಹರಿಸುವ ದಿನಾಂಕವನ್ನು ತಕ್ಷಣ ಪ್ರಕಟಿಸಿ ಬೆಳೆ ನಷ್ಟ ಪರಿಹಾರ ಘೋಷಿಸಿ. ಇಲ್ಲವಾದರೆ ಸರ್ಕಾರವೇ ರೈತರ ಆಕ್ರೋಶವನ್ನು ಎದುರಿಸಬೇಕಾಗುತ್ತದೆ. ರೈತರ ಹಕ್ಕಿಗಾಗಿ ನಮ್ಮ ಹೋರಾಟ ನಿರಂತರ. ರೈತರಿಗೆ ನ್ಯಾಯ ಸಿಗುವವರೆಗೂ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ವರದಿ ಸುರೇಶ ಬಳಗಾನೂರು. ಮಸ್ಕಿ ವಿಧಾನಸಭಾ ಕ್ಷೇತ್ರದ ರೈತ ಬಾಂಧವರ ಪರವಾಗಿ ಸರ್ಕಾರಕ್ಕೆ ವಿನಂತಿಸಿಕೊಳ್ಳೋದೇನೆಂದರೆ, ಈಗಾಗಲೇ ತುಂಗಭದ್ರಾ ಅಣೆಕಟ್ಟಿಗೆ ಸುಮಾರು 41 ಟಿಎಂಸಿ ನೀರು ಬಂದಿದ್ದು, ಈಗಾಗಲೇ ಒಳಹರಿವು ಸಹ ಹೆಚ್ಚಿಗೆ ಪ್ರಮಾಣದಲ್ಲಿರೋದರಿಂದ ರೈತರಿಗೆ ಬೆಳೆಗೆ ನೀರು ಕೊಡೋದಕ್ಕೆ ಒಂದು ಅವಕಾಶ ಇರೋದರಿಂದ ತಕ್ಷಣ ಸರ್ಕಾರ ಐಸಿಸಿ ಮೀಟಿಂಗ್ ಕರೆಯೋದರ ಮೂಲಕ ನೀರು ಕೊಡುವಂಥ ಒಂದು ದಿನಾಂಕವನ್ನು ನಿಗದಿಪಡಿಸಿಕೊಳ್ಬೇಕಂತ ವಿನಂತಿಸಿಕೊಳ್ತಿದ್ದೇನೆ. ಇದರ ಮುಖಾಂತರ ಈಗಾಗಲೇ ರೈತರು ಭಾಳಷ್ಟು ಜನ ಸಸಿಗಳನ್ನು ಹಾಕಿರುವಂಥದ್ದು, ಸಸಿಗಳನ್ನು ಹಾಕ್ತಾ ಇರುವಂಥದ್ದು ಈಗಾಗಲೇ ಗಮನಕ್ಕೆ ಬಂದಿರುವಂಥದ್ದು. ಹೀಗಾಗಿ ಸರ್ಕಾರ ಆದಷ್ಟು ಬೇಗ ಐಸಿಸಿ ಮೀಟಿಂಗನ್ನು ಕರೆದು ನೀರು ಬಿಡುವಂಥ ಒಂದು ದಿನಾಂಕವನ್ನು ನಿಗದಿಪಡಿಸಬೇಕಂತೇಳಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದು, ಅದೇ ರೀತಿ ಈಗಾಗಲೇ ಮುಂಗಾರು ಮಳೆ ವಿಫಲವಾಗಿ ಇವತ್ತು ಒಣ ಬೇಸಾಯದ ರೈತರು ಸಂಪೂರ್ಣವಾಗಿ ಹಾನಿಯಾಗಿ ಬರಗಾಲದಲ್ಲಿ ಇವತ್ತು ಬವಣೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆ ಒಂದು ಬರಗಾಲವನ್ನು ತಕ್ಷಣ ಬರಗಾಲ ಅಂತ ಘೋಷಣೆ ಮಾಡೋದ್ರ ಮೂಲಕ ರೈತರಿಗೆ ಪರಿಹಾರವನ್ನು ನೀಡಬೇಕು. ಇಲ್ಲದೇ ಇದ್ದರೆ ಭಾರತೀಯ ಜನತಾ ಪಕ್ಷ ಒಂದು ಉಗ್ರವಾಗಿರುವಂಥ ಹೋರಾಟವನ್ನು ರೈತ ಪರವಾಗಿ ಕೈಗೊಳ್ಳಬೇಕಾಗತ್ತೆಂಬ ಎಚ್ಚರಿಕೆಯನ್ನು ಈ ಮೂಲಕ ಸರ್ಕಾರಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೇನೆ.